ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಕರ್ನಾಟಕ ರಾಜಕೀಯದಲ್ಲಿ ಸಿಎಂ ಡಿಸಿಎಂ ನಡುವಿನ ಕೋಲ್ಡ್ ವಾರ್ ಈಗ ಸಖತ್ ಇಂಟ್ರೆಸ್ಟಿಂಗ್ ಟರ್ನ್ ತೆಗೆದುಕೊಂಡಿದೆ. ಹೌದು, ಒಂದ್ ಕಡೆ ಹಾವು ಮುಂಗಿಸಿ ಅಂತೆ ಕಿತ್ತಾಡ್ತಾ ಇದ್ದ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಒಪ್ಪಂದ ಆಗಿದ್ದು, ಇಬ್ಬರು ನಾಯಕರು ಜೋಡೆತ್ತಿನಂತೆ ಹೋರಾಟ ಶುರು ಮಾಡಿದ್ದಾರೆ. ಇದರ ಮಧ್ಯೆ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಅವರು ಡಿಕೆಶಿ ಅವರಿಗೆ ಒಂದು ಸೀಕ್ರೆಟ್ ಮೆಸೇಜ್ ಕಳಿಸಿದ್ದಾರಂತೆ. ಈ ಸಂದೇಶದ ಬೆನ್ನಲ್ಲೇ ಡಿಕೆಶಿ ಸಡನ್ ಆಗಿ ಆಕ್ಟಿವ್ ಆಗಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಸಂದೇಶ ಏನು? ಡಿಕೆಶಿ ರಣತಂತ್ರದ ಹಿಂದಿನ ಅಸಲಿ ಗುಟ್ಟೇನು? ನೋಡೋಣ ಬನ್ನಿ. ಕಳೆದ ವಾರವಷ್ಟೇ ತ್ಯಾಗ, ನಂಬಿಕೆ, ಕೊಟ್ಟ ಮಾತಿನ ವಿಚಾರಗಳು ಜಾಲತಾಣದಲ್ಲಿ ಜಿದ್ದಿನ ಕದನಕ್ಕೆ ಕಾರಣವಾಗಿದ್ವು. ಆದ್ರೆ ಹೈಕಮಾಂಡ್ನ ಗಟ್ಟಿ ಸಂದೇಶದ ಬೆನ್ನಲ್ಲೇ ನಡೆದ 2 ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಇಡ್ಲಿ ವಡಾ, ನಾಟಿ ಕೋಳಿ, ಸಾರಿನ ಮೋಡಿ ಈ ಶೀತಲ ಸಮರಕ್ಕೆ ಬ್ರೇಕ್ ಹಾಕಿವೆ. ಇದೀಗ ನಾಯಕತ್ವ ಬದಲಾವಣೆಗಾಗಿ ಡಿಕೆಶಿ ಹಿಡಿದಿದ್ದ ಪಟ್ಟು ತುಸು ಮಟ್ಟಿಗೆ ಸಡಿಲಗೊಂಡಂತೆ ಕಾಣ್ತಾ ಇದೆ. ಇದರ ನಡುವೆ ರಾಹುಲ್ ಗಾಂಧಿ ಅವರು ಅಖಾಡಕ್ಕೆ ಎಂಟ್ರಿ ಕೊಟ್ಟಂತೆ ಕಾಣ್ತಾ ಇದೆ. ಮೊನ್ನೆ ರಾಹುಲ್ ಜೊತೆ 1-to-1 ಚರ್ಚೆ ಮಾಡಿದ್ದ ಪ್ರಿಯಾಂಕ್ ಖರ್ಗೆ ಮತ್ತು ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ನಡೆಸಿ ಸಂದೇಶ ರವಾನಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಇತ್ತ ಸಿಎಂ ಪಟ್ಟದತ್ತ ಆಸೆಗಣ್ಣಿನಿಂದ ನೋಡುತ್ತಿದ್ರು ಕೂಡ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ತುಂಬಾ ಶಾಂತವಾಗಿ ಎಲ್ಲವನ್ನ ಹ್ಯಾಂಡಲ್ ಮಾಡುತ್ತಿದ್ದಾರೆ. ಅವರೀಗ ದಿಢೀರ್ ವೇದಾಂತಿಯಾಗಿದ್ದಾರೆ. ಈ ನಡುವೆ ರಾಹುಲ್ ಗಾಂಧಿ ನೀಡಿದ್ದ ಸಂದೇಶವನ್ನ ಪ್ರಿಯಾಂಕ್ ಖರ್ಗೆ ಹೊತ್ತು ತಂದಿದ್ರಂತೆ. ಈ ಸಂದೇಶವೇ ಡಿಕೆಶಿ ಅವರ ಇತ್ತೀಚಿನ ರಣತಂತ್ರಕ್ಕೆ ಕಾರಣ ಎಂಬ ಮಾತುಗಳು ಕೇಳಿಬರುತ್ತಿವೆ. ಹೈಕಮಾಂಡ್ನ ನಿರ್ಣಾಯಕ ತಿರುವು ಸೃಷ್ಟಿಯಾಗಿದೆ ಎಂಬ ಸೂಚನೆ ಸಿಕ್ಕ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ನಿನ್ನೆಯಿಂದ ಸಖತ್ ಆಕ್ಟಿವ್ ಆಗಿದ್ದಾರೆ. ಇನ್ನು ಅಚ್ಚರಿ ಎನ್ನುವಂತೆ ಡಿಕೆಶಿ ಸಿದ್ದರಾಮಯ್ಯ ಬಣದ ಕಟ್ಟಾಳುಗಳ ಜೊತೆಗೆ ಗುಪ್ತ ಮಾತುಕತೆ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಜೊತೆ 40 ನಿಮಿಷಕ್ಕೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ ಡಿಕೆಶಿ ನಂತರ ಹಿರಿಯ ಸಚಿವ ಎಂಬಿ ಪಾಟೀಲ್ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ಈ ಸತೀಶ್ ಜಾರಕಿಹೊಳಿ ಡಿಕೆಶಿ ನಡುವಿನ ಗುಪ್ತ ಮೀಟಿಂಗ್ ನಲ್ಲಿ ಕೆಪಿಸಿಸಿ ಕುರ್ಚಿ ನನಗೆ, ಸಿಎಂ ಕುರ್ಚಿ ನಿಮಗೆ ಎಂಬ ಡೀಲ್ ಆಯ್ತಾ ಎಂಬ ಚರ್ಚೆ ರಾಜಕೀಯದಲ್ಲಿ ಜೋರಾಗಿ ನಡೀತಾ ಇದೆ. ಒಟ್ಟಿನಲ್ಲಿ ಬಣ ಬಡಿದಾಟಕ್ಕೆ ಬ್ರೇಕ್ ಬಿದ್ದು ಸಿದ್ದು ಡಿಕೆ ಮತ್ತೆ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಾರೆ. ಆದರೆ ಈ ಹೊಸ ದೋಸ್ತಿ ಪರ್ವದ ಹಿಂದೆ ಹೈಕಮಾಂಡ್ನ ಅಸಲಿ ಸೂತ್ರ ಏನು? ರಾಹುಲ್ ಗಾಂಧಿ ಕಳುಹಿಸಿದ ಅಸಲಿ ಸಂದೇಶ ಏನು? ಮುಖ್ಯಮಂತ್ರಿ ಸ್ಥಾನದ ಗೊಂದಲವನ್ನ ಹೈಕಮಾಂಡ್ ಹೇಗೆ ಬಗೆಹರಿಸಿದೆ ಎನ್ನುವುದು ಮಾತ್ರ ನಿಗೂಢವಾಗಿ ಉಳಿದಿದೆ. ರಾಜ್ಯ ರಾಜಕೀಯ ಈಗ ನಿಜಕ್ಕೂ ಸಿನಿಮಿಯ ಸ್ಟೈಲ್ ನಲ್ಲಿ ರೋಚಕ ತಿರುವು ಪಡೆದುಕೊಂಡಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.